ಇದರಿಂದ ಪ್ರಪ್ರಥಮ ಡಬಲ್ ಡೆಕ್ಕರ್ ಫ್ಲೈಓವರ್ ಟ್ರಯಲ್ ರನ್ ಆಗ್ತಾ ಇದೆ. ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಸಂಚಾರ ಒಂದು ಟೆಸ್ಟಿಂಗ್ ನಡೀತಾ ಇರುವಂಥದ್ದು. ಸಿಟಿಯಲ್ಲಿ ಟ್ರಾಫಿಕ್ಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಡಬಲ್ ಡೆಕ್ಕರ್ ಅಸ್ತ್ರವನ್ನು ಪ್ರಯೋಗಿಸಿದೆ. ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಹೊಸ ಫ್ಲೈಓವರನ್ನು ಕೂಡ ಸಿದ್ಧ ಮಾಡಲಾಗಿದೆ. ಬಹುನಿರೀಕ್ಷಿತ 3.36 ಕಿಲೋಮೀಟರ್ ಡಬಲ್ ಡೆಕ್ಕರ್ ಫ್ಲೈಓವರ್ ಇದು. ಈಗ ಬಳಕೆಗೂ ಕೂಡ ಇದು ಸಿದ್ಧವಾಗಿದೆಯಂತೆ. ರಾಗಿಗುಡ್ಡ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೂ ಕೂಡ ಪ್ರಥಮ ಡಬಲ್ ಡೆಕ್ಕರ್ 449 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಡಬಲ್ ಡೆಕ್ಕರ್ ಫ್ಲೈಓವರ್ ಸಿಗ್ನಲ್ ಮುಕ್ತ ಆಗಿರುತ್ತೆ. ಅದೇ ರೀತಿಯಾಗಿ ಕಾರಿಡಾರ್ ಆಗಿ ಪರಿವರ್ತಿಸುವಲ್ಲಿ ಮಹತ್ವದ ಪಾತ್ರವನ್ನು ಕೂಡ ವಹಿಸಿರುವಂಥದ್ದು. ಇನ್ನು ಡಬಲ್ ಡೆಕ್ಕರನ್ನು ನೀವು ನೋಡ್ತಾ ಇದ್ದೀರಾ. ಸಿಲ್ಕ್ ಬೋರ್ಡ್ ವ್ಯಾಪ್ತಿಯಲ್ಲಿ ಓಡಾಡಬೇಕು ಅಂತಂದರೆ ನಿಜವಾಗ್ಲೂ ಕೂಡ ಅಲ್ಲಿರುವಂತಹ ವಾಹನ ಸವಾರರು ಗಟ್ಟಿಯಾಗಿರಬೇಕು. ಯಾಕಂತಂದರೆ ಗಂಟೆಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಇದರಿಂದಾಗಿ ಸಾಕಷ್ಟು ಮಂದಿ ಹೈರಾಣಾಗಿ ಹೋಗಿಬಿಟ್ಟಿದ್ದಾರೆ. ಯಾವಾಗಪ್ಪ ಟ್ರಾಫಿಕ್ಕಿಂದ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಫ್ರಸ್ಟ್ರೇಷನಲ್ಲೂ ಕೂಡ ಮಾತನಾಡಿರುವಂಥದ್ದು ಇರುತ್ತೆ. ಸದ್ಯಕ್ಕೆ ಇಂತಹದ ಒಂದು ಟ್ರಾಫಿಕ್ ಜಾಮ್ ಏನಿದೆ ಅದನ್ನು ಸಂಪೂರ್ಣವಾಗಿ ಮುಕ್ತಿ ಮಾಡೋದಕ್ಕೆ, ಕಂಪ್ಲೀಟಾಗಿ ಅದನ್ನು ಹೋಗಲಾಡಿಸೋದಕ್ಕೆ ಈ ರೀತಿಯಾದಂತಹ ಡಬಲ್ ಡೆಕ್ಕರ್ ಫ್ಲೈಓವರ್ಗೂ ಕೂಡ ಈಗ ಚಾಲನೆಯನ್ನು ಕೊಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು 3.36 ಕಿಲೋಮೀಟರ್ ಇರುವಂತಹ ರಸ್ತೆ, 449 ಕೋಟಿ ವೆಚ್ಚದಲ್ಲಿ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಕೂಡ ನಿರ್ಮಾಣ ಆಗಿದೆ. ಸಿಗ್ನಲ್ ಕೂಡ ಇರೋದಿಲ್ಲ ಇದರಲ್ಲಿ. ಕಾರಿಡಾರ್ ಆಗಿ ಪರಿವರ್ತನೆ ಮಾಡೋದಕ್ಕೂ ಕೂಡ ಇದು ಮಹತ್ವದ ಪಾತ್ರವನ್ನು ವಹಿಸಿರುವಂಥದ್ದು. ಇನ್ನು ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯೂ ಕೂಡ ಹೌದು. ಯಾಕಂತಂದರೆ ಬೆಂಗಳೂರಿನಲ್ಲಿ ಏನಿಲ್ಲ ಅಂದ್ರೂ ಕೂಡ ಟ್ರಾಫಿಕ್ ಕಿರಿಕಿರಿ ಇದ್ದೇ ಇರುತ್ತೆ. ಅದರಲ್ಲೂ ಹಬ್ಬ ಹರಿದಿನಗಳಾಗಿರಬಹುದು ಮತ್ತು ಬೇರೆ ಬೇರೆ ವೀಕೆಂಡ್ಗಳಲ್ಲಾಗಿರ್ಬೋದು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಓವರಾಲ್ ಆಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರಬಹುದು, ಬೇರೆ ಬೇರೆ ಕಡೆಗಳಲ್ಲಿ ಹೆಬ್ಬಾಳ ಆಗಿರಬಹುದು, ಎಲ್ಲ ವ್ಯಾಪ್ತಿಯಲ್ಲೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಇರುತ್ತೆ. ಹೀಗಾಗಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಇರುತ್ತೆ. ಈ ಒಂದು ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡಬೇಕು ಅಂತ ಆಗಾಗ ಸರ್ಕಾರದಿಂದ ನಾವು ರೂಪಿಸ್ತೇವೆ. ಸೊ ಇವತ್ತು ಸುಮಾರು 30% ಜನ ಹೊಸೂರು ರೋಡ್ಗೆ ಏನು ಹೋಗ್ತಾರೆ ಅವರೆಲ್ಲರೂ ಕೂಡ ಇದು ಅನುಕೂಲಕ್ಕೆ ಅವ್ರಿಗೆಲ್ಲರೂ ಕೂಡ ಬರ್ತಾ ಇದೆ. ಇವತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಈ ರಾಗಿಗುಡ್ಡ ಏನು ಜಂಕ್ಷನ್ ಇದೆ ಇದು ಈ ಭಾಗದ ದಕ್ಷಿಣ ಭಾಗದ ಬೆಂಗಳೂರಿಗೆ, ವಿಶೇಷವಾಗಿ ನಮ್ಮ ಕನಕಪುರ ರೋಡು ಜಯನಗರದಿಂದ ಹಿಡಿದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ HSR ಲೆವೆಟ್ಟು ಹೋಗೋಂಥವ್ರಿಗೆಲ್ಲ ಭಾಳ ಅನುಕೂಲ ಆಗ್ತದೆ. ಹೊಸೂರು ರೋಡ್ಗೆ ಹೋಗೋರು ಕೂಡ ಭಾಳ ಅನುಕೂಲ ಆಗ್ತದೆ. ಮಹದೇವಪುರಕ್ಕೂ ಕೂಡ ಅನುಕೂಲ ಆಗ್ತದೆ. ಸೊ ಹಂಗೆ ಇದು ಒಂದು ದೊಡ್ಡ ಯೋಜನೆ. ಈಗಾಗಲೇ 5 ಲೈನ್ ಪಾರ್ಟ್ ಇರೋಂಥ ಫೇಸ್ 2 ಪ್ರಾಜೆಕ್ಟು ಎಲಿವೇಟೆಡ್ ಮೆಟ್ರೋ RV ರೋಡು ಬೊಮ್ಮಸಂದ್ರ ಅದು 9.5 ಕಿಲೋಮೀಟರ್ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 5,745 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಈ ಮೇಜರ್ ಸಿವಿಲ್ ಸಿಸ್ಟಮ್ ವರ್ಕು ಈಗಾಗಲೇ ಕೆಲಸ ಆಗ್ತಾ ಇದೆ. ಅದು ಕೂಡ ಫೋಟೋ ಸೈಜ್ ಟೆಸ್ಟಿಂಗ್ ಕೂಡ ಈಗಾಗಲೇ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನೋಡ್ತಾ ಇದ್ದೀವಿ ಡಬಲ್ ಡೆಕ್ಕರ್ ಫ್ಲೈಓವರ್ ಬಳಕೆಗೆ ಈಗ ಸಿದ್ಧ ಆಗಿರುವಂಥದ್ದು. ಇದರಿಂದಾಗಿ ಅಲ್ಲಿರುವಂತಹ ವಾಹನ ಸವಾರರಿಗೆ ಟ್ರಾಫಿಕ್ ಕಿರಿಕಿರಿ ಎಷ್ಟರ ಮಟ್ಟಿಗೆ ಕಡಿಮೆಯಾಗುತ್ತೆ? ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುವಂತಹ ಸಾಧ್ಯತೆ ಇರುವಂಥದ್ದು? ವಿಶ್ವನಾಥ್, ಖಂಡಿತವಾಗೂ ಬೆಂಗಳೂರಿನಲ್ಲಿ, ಅದರಲ್ಲೂ ದಕ್ಷಿಣ ಭಾರತ ಎನ್ನುವಂಥದ್ದು ಏನಿದೆಯೋ, ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ ಫ್ಲೈಓವರ್ಗೆ ಇವತ್ತು ಪ್ರಾಯೋಗಿಕವಾಗಿ ಸಂಚಾರ ಆರಂಭ ಆಗಿದೆ. DCM DK ಶಿವಕುಮಾರ್ ಅವರಾಗ್ಬೋದು, ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಆಗ್ಬೋದು, ಜೊತೆಗೆ ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳೆಲ್ಲರೂ ಕೂಡ ಭಾಗಿಯಾಗಿ ಇವತ್ತು ಪ್ರಾಯೋಗಿಕವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಸ್ವತಃ DK ಶಿವಕುಮಾರ್ ಅವರೇ ಕಾರಿನ ಮೂಲಕವಾಗಿ ತೆರಳುವ ಮೂಲಕವಾಗಿ ಅವ್ರ ಜೊತೆ ಸಾಕಷ್ಟು ಸಂಘಟನೆಗಳೆಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ರಸ್ತೆಯಲ್ಲಿ ಪ್ರಾಯೋಗಿಕ ಸಂಚಾರ ಜೊತೆಗೆ ಇತರ ವಾಹನಗಳ ಜೊತೆಗೂ ಕೂಡ ತೆರಳುವಂತ ಕೆಲಸ ಆಗಿದೆ. ಇದರ ಪ್ರಮುಖ ಉದ್ದೇಶ ಆಗಿರುವಂತದ್ದು ಸಿಟಿಯಲ್ಲಿ ಟ್ರಾಫಿಕ್ಗೆ ಬ್ರೇಕ್ ಹಾಕುವಂತಹ ಇದೊಂದು ಅಸ್ತ್ರ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. DCM DK ಶಿವಕುಮಾರ್ ಕೂಡ ಹೇಳ್ತಾ ಇದ್ರು, ಇದರಂತೆ ಬೆಂಗಳೂರಿನಲ್ಲಿ ನಾನಾ ಕಡೆ ಏನು ಅವಶ್ಯಕತೆ ಇರುವಂತ ರಸ್ತೆಗಳೇನಿದಾವೋ, ಫಾರ್ ಎಕ್ಸಾಂಪಲ್ ಬೈಯಪ್ಪನಹಳ್ಳಿ ರಸ್ತೆ ಆಗ್ಬೋದು, ಏರ್ಪೋರ್ಟ್ ರಸ್ತೆ ಆಗ್ಬೋದು, ಜೊತೆಗೆ ಮೈಸೂರು
ಮೈಸೂರು ರಸ್ತೆ ಆಗ್ಬೋದು, ತುಮಕೂರು ರಸ್ತೆ ಆಗ್ಬೋದು, ಅವಶ್ಯಕತೆ ಇರುವಂತಹ ಜಾಗಗಳೆಲ್ಲ ಎಲ್ಲಾ ಭಾಗದಲ್ಲೂ ಕೂಡ ಈ ರೀತಿಯಾದಂತ ಡಬಲ್ ಡೆಕ್ಕರ್ ರಸ್ತೆಗಳನ್ನ ಮಾಡಿದ್ರೆ ಟ್ರಾಫಿಕ್ ಎನ್ನುವಂಥದ್ದು ಸೆಂಟ್ರಲ್ ಭಾಗದಲ್ಲಿ ಏನಾಗ್ತದೆ ಅದೆಲ್ಲದಕ್ಕೂ ಕೂಡ ಕಡಿವಾಣಕ್ಕೆ ಪ್ರಮುಖವಾದಂತಹ ಅಂಶ ಎನ್ನುವಂತ ನಿಟ್ಟಿನಲ್ಲಿ ಒಂದು ಭರವಸೆ ರೂಪದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ನಿರೀಕ್ಷಿತವಾಗಿದ್ದಂತಹ ಈ ಒಂದು ರಸ್ತೆಗೆ ಸದ್ಯಕ್ಕೆ ಇವತ್ತು ಪ್ರಾಯೋಗಿಕ ಸಂಚಾರ ಚಾಲನೆ ಆಗಿರುವಂತ ಕಾರಣದಿಂದಾಗಿ 1 ತಿಂಗಳ ಕಾಲಾವಕಾಶ ನೋಡ್ತಾರೆ. ಈ ಒಂದು ರಸ್ತೆಯಲ್ಲಿ ಭಾರಿ ವಾಹನಗಳು ಸೇರಿದಂತೆ ಎಲ್ಲಾ ವಾಹನಗಳು ಕೂಡ ಅವಕಾಶ ಕಲ್ಪಿಸಲಾಗಿದೆ. ಒಟ್ಟು 3.36 ಕಿಲೋಮೀಟರ್ ಉದ್ದದ ಈ ಒಂದು ಫ್ಲೈಓವರ್ ರಾಗಿಗುಡ್ಡ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆಯೋ ಅಲ್ಲಿವರೆಗೂ ಸದ್ಯಕ್ಕೆ ಇವತ್ತಿನಿಂದ ಪ್ರಾರಂಭ ಆಗಿರುವಂತದ್ದು. ಈ ಮೂಲಕವಾಗಿ ಟ್ರಾಫಿಕ್ ಕಡಿಮೆ ಏನು ಒಂದು ಕಿರಿಕಿರಿಯಿಂದ ಏನು ಅನುಭವಿಸ್ತಾ ಇದ್ರು ವಾಹನ ಸವಾರರು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಇವತ್ತಿಂದ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಶ್ವನಾಥ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.